ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸೆಂಟರ್ ಆಫ್ ಗ್ರಾವಿಟಿ ಪ್ರಾಬ್ಲಮ್ಸ್ ನ ಹೇಗೆ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ಸೇಮ್ ಸೆಂಟರ್ ಆಫ್ ಗ್ರಾವಿಟಿ ಕೂಡ ಸೆಂಟ್ರಾಯ್ಡ್ ನ ಕ್ಯಾಲ್ಕುಲೇಟ್ ಮಾಡ್ದಂಗೆ ಟೇಬಲ್ ನ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. ಏನ್ ಡಿಫರೆನ್ಸ್ ಅಂದ್ರೆ ಅಲ್ಲಿ ಏರಿಯಾನ ಯೂಸ್ ಮಾಡ್ತಾ ಇದ್ವಿ, ಆದ್ರೆ ಇಲ್ಲಿ ನಮಗೆ ಕೊಡುವಂತ ಶೇಪ್ ಗಳ ವಾಲ್ಯೂಮ್ ಗಳನ್ನ ಯೂಸ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಸೊ ನೀವು ನಮ್ಮ ಪ್ಲೇ ಲಿಸ್ಟ್ ನ ನೋಡಿಲ್ಲ ಅಂತಂದ್ರೆ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫುಲ್ ಮೆಕ್ಯಾನಿಕ್ಸ್ ಫುಲ್ ಪ್ಲೇ ಲಿಸ್ಟ್ ವಿಡಿಯೋಗಳು ಅದರಲ್ಲಿ ಅಪ್ಲೋಡ್ ಆಗಿದೆ. ಈಗ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ, ಎ ರೈಟ್ ಸರ್ಕ್ಯುಲರ್ ಕೋನ್ ಆಫ್ ಬೇಸ್ ಡಯಾಮೀಟರ್ 100 mm. ಸರ್ಕ್ಯುಲರ್ ಕೋನ್, ಸೊ ಒಂದು ಕೋನ್ ಇದೆ, ಆ ಕೋನಿನ ಬೇಸು ಸರ್ಕ್ಯುಲರ್ ಆಗಿದೆ, ಅದರ ಡಯಾಮೀಟರ್ ಎಷ್ಟು ಅಂತ ಕೊಟ್ಟಿದ್ದಾರೆ 100 mm. 100 mm and the height is 200 mm. ಸೊ ಆ ಕೋನಿನ ಹೈಟ್ ಎಷ್ಟು 200 mm. mm ಅಂದ್ರೆ ಏನು, ಮಿಲಿಮೀಟರ್. is placed on a hemisphere. ಸೊ ಹೆಮಿಸ್ಫಿಯರ್ ಹೇಗಿರುತ್ತೆ, ಹೀಗಿರುತ್ತೆ. is placed on a hemisphere. is placed on a hemisphere. ಸೊ ಹೆಮಿಸ್ಫಿಯರ್ ಹೇಗಿರುತ್ತೆ, ಹೀಗಿರುತ್ತೆ. ಅಂದ್ರೆ ಏನು, ಅರ್ಧ ಕಟ್ಟ ಇರುವಂತ ಸ್ಪಿಯರ್. ಸೊ ಹೆಮಿಸ್ಫಿಯರ್ ಆಫ್ ದ ಸೇಮ್ ರೇಡಿಯಸ್. ಸೇಮ್ ರೇಡಿಯಸ್ ಅಂದ್ರೆ ಸೇಮ್ ಡಯಾಮೀಟರ್. ಸೇಮ್ ಡಯಾಮೀಟರ್ ಅಂದ್ರೆ ಎಷ್ಟು, 100 ಡಯಾಮೀಟರ್. ಸೊ 100 mm. ಕ್ಯಾಲ್ಕುಲೇಟ್ ಇಟ್ಸ್ ಸೆಂಟರ್ ಆಫ್ ಗ್ರಾವಿಟಿ. ಸೊ ಇದನ್ನ ತಗೊಂಡ್ಬಂದು ಇದ್ರ ಮೇಲೆ ಕೂರಿಸಬೇಕು. ಸೊ ಫೈನಲ್ ಆಗಿ ನಮ್ಮ ಡಯಾಗ್ರಾಮ್ ಏನಾಗುತ್ತೆ, ಸೊ ಇದನ್ನ ವೈ ಆಕ್ಸಿಸ್ ಅಂತ ಅನ್ಕೊಳ್ಳಿ, ಇದನ್ನ ಎಕ್ಸ್ ಆಕ್ಸಿಸ್ ಅಂತ ಅನ್ಕೊಳ್ಳಿ. ಈಗ ಫಸ್ಟ್ ಯಾವ್ದಿರೋದು, ನಮ್ಮ ಹೆಮಿಸ್ಫಿಯರ್ ಇದೆ. ಹೆಮಿಸ್ಫಿಯರಿನ ಡಯಾಮೀಟರ್ 100 mm ಅಂದ್ರೆ ಅದರ ರೇಡಿಯಸ್ ಎಷ್ಟಿರುತ್ತೆ, ರೇಡಿಯಸ್ ಇಲ್ಲಿಂದ ಇಲ್ಲಿಗೆ ಸೇಮ್, ಇಲ್ಲಿಂದ ಇಲ್ಲಿಗೆ ಸೇಮ್. ರೇಡಿಯಸ್ ಎಲ್ಲಾದ್ರಿಂದ ಎಲ್ಲಾ ಕಡೆಯಿಂದನೂ ಸೇಮ್ ಇರುತ್ತೆ. ಸೊ ರೇಡಿಯಸ್ ಇದರ ಹೈಟ್ ಕೂಡ ಆಗಿರುತ್ತೆ. ಸೊ ರೇಡಿಯಸ್ ಎಷ್ಟು, 100 ಡಿವೈಡೆಡ್ ಬೈ 2 ಅಂತಂದ್ರೆ 50 mm. 50 mm ನಮ್ಮ ಹೆಮಿಸ್ಫಿಯರಿನ ರೇಡಿಯಸ್ ಆಯಿತು. ಸೊ ಅದರ ಮೇಲೇನು ಸಿಲಿಂಡರ್ ಸರ್ಕ್ಯುಲರ್ ಕೋನ್ ಅನ್ನ ಕೂರಿಸಿದೀವಿ. ಸೊ ಕೋನಿನ ಹೈಟ್ ಎಷ್ಟು, 200 mm. 200 mm. ನೆಕ್ಸ್ಟ್ ಇದರ ಬೇಸ್ ಅಥವಾ ರೇಡಿಯಸ್ ಎಷ್ಟಾಗುತ್ತೆ, ಸೇಮೇ ಇರುತ್ತೆ, ಯಾಕಂದ್ರೆ ಸೇಮ್ ಡಯಾಮೀಟರ್ ಅಂದ್ರೆ ಸೇಮ್ ರೇಡಿಯಸ್ ಎಷ್ಟು, 50 mm. ಸೊ 50 mm. ಇವಾಗ ಡಯಾಗ್ರಾಮ್ ಆಯ್ತು. ಏನ್ನ ಕಂಡುಹಿಡಿಬೇಕು, ಈಗ ಸೆಂಟರ್ ಆಫ್ ಗ್ರಾವಿಟಿನ ಕಂಡುಹಿಡಿಬೇಕು. ಎರಡು ಶೇಪ್ಗಳಿವೆ. ಮೊದಲನೇ ಶೇಪ್ ಯಾವುದು, ಸರ್ಕ್ಯುಲರ್ ಕೋನ್. ನೆಕ್ಸ್ಟ್ ಎರಡನೇ ಶೇಪ್ ಯಾವುದು, ನಮ್ಮ ಹೆಮಿಸ್ಫಿಯರ್. ನಮ್ಮ ಹೆಮಿಸ್ಫಿಯರ್ ಅಲ್ಲ, ಹೆಮಿಸ್ಫಿಯರ್. ಈಗ ಎರಡಕ್ಕೂ ಕೂಡ ವಾಲ್ಯೂಮ್ ಅನ್ನ ಕಂಡುಹಿಡಿಬೇಕು. ಮೊದಲನೇದು ಯಾವ್ದಪ್ಪ, ಕೋನ್. ಸೊ ಕೋನಿನ ವಾಲ್ಯೂಮ್ ಫಾರ್ಮುಲಾ ಏನು, ವಾಲ್ಯೂಮ್ ಇಸ್ ಈಕ್ವಲ್ ಟು 1/3 pi r square h, which is equal to 1/3 into 3.14 into ರೇಡಿಯಸ್ ಎಷ್ಟು. ಸೊ ರೇಡಿಯಸ್ 50 mm. ಯಾಕೆ, ಡಯಾಮೀಟರ್ 100 ಅಂತ ಕೊಟ್ಟಿದ್ರು. ಸೊ 100 ಡಿವೈಡೆಡ್ ಬೈ 2 ಏನಾಗುತ್ತೆ, ರೇಡಿಯಸ್ ಅಂದ್ರೆ 50 mm. ಸೊ ಇಂಟು 50 ಇಂಟು 50 ಸ್ಕ್ವೇರ್ ಆಗಬೇಕು, ರೇಡಿಯಸ್ ಸ್ಕ್ವೇರ್. ನೆಕ್ಸ್ಟ್ ಇಂಟು ಹೈಟ್. ಹೈಟ್ ಎಷ್ಟು ಒಂದು 200 mm. ಸೊ ಇಂಟು 200. ಸೊ ಫೈನಲ್ 50 ಇಂಟು 50 ಇಂಟು 200 ಇಂಟು 3.14 which is equal to divided by 3. ಸೊ ಫೈನಲ್ ಅಲ್ಲಿ ಏನು ಬರುತ್ತೆ, ಫೈನಲ್ ವ್ಯಾಲ್ಯೂ 52333.33. ಸೊ ಇವು ದೊಡ್ಡ ವ್ಯಾಲ್ಯೂಸ್ ಬರ್ತವೆ ಈ ಪ್ರಾಬ್ಲಮ್ಗಳಲ್ಲಿ, ಅದು ನೆನಪಿರಲಿ. ಸೊ 5243.33. ನೆಕ್ಸ್ಟ್ ಇದ್ರದ್ದು ಯಾವುದು, ಹೆಮಿಸ್ಫಿಯರ್ದು ವಾಲ್ಯೂಮ್ ಫಾರ್ಮುಲಾ ಏನು, 2/3 pi r ಕ್ಯೂಬ್. ಸೊ 2/3 pi ಅಂದ್ರೆ 3.14, r ಅಂದ್ರೆ 50 ಹೋಲ್ ಸ್ಕ್ವೇರ್. ರೇಡಿಯಸ್ ಸೇಮ್ ಇರುತ್ತೆ, 50 ಹೋಲ್ ಸ್ಕ್ವೇರ್ ಏನು, pi r ಕ್ಯೂಬ್ ಅಲ್ವಾ, ಸೊ ಕ್ಯೂಬ್. ಈಗ ವ್ಯಾಲ್ಯೂ ಏನಾಗುತ್ತೆ, 50 ಇಂಟು 50 ಇಂಟು 50 ಇಂಟು 3.14 ಇಂಟು 2 ಡಿವೈಡೆಡ್ ಬೈ 3. ಸೊ ಫೈನಲ್ ವ್ಯಾಲ್ಯೂ ಎಷ್ಟು ಬಂತು, 26166.66. ಸೊ ಇದು ನಮ್ಮ ಹೆಮಿಸ್ಫಿಯರ್ದು ವಾಲ್ಯೂಮ್, ಇದು ಕೋನಿನ ವಾಲ್ಯೂಮ್.
ಎಕ್ಸಿನ ವ್ಯಾಲ್ಯೂ ಕಂಡುಹಿಡಿಬೇಕು. ಫಸ್ಟ್ ಇದನ್ನ ಕನ್ಸಿಡರ್ ಮಾಡೋಣ. ಯಾವುದು? ಕೋನ್. ಸೊ ಕೋನಿನ ಸೆಂಟರ್ ಆಫ್ ಗ್ರಾವಿಟಿ ಎಲ್ಲಿರುತ್ತೆ? ಮಧ್ಯದಲ್ಲಿರುತ್ತೆ. ಸೊ ನೋಡಿ ಎಲ್ಲಿದೆ? ಸೆಂಟರ್ ಆಫ್ ಗ್ರಾವಿಟಿ ಮಧ್ಯದಲ್ಲಿದೆ. ಸೊ ಅದಕ್ಕೆ ಎಕ್ಸ್ ಅಂತಂದ್ರೇನು? ಹಾರಿಜಾಂಟಲ್ ಡಿಸ್ಟೆನ್ಸ್ ಎಕ್ಸ್. ಸೊ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ? ಸೇಮ್ ಇರುತ್ತೆ. ಸೊ ಇದಾದ್ರೆ ಮಾತ್ರ ಚೇಂಜ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು. ಆದ್ರೆ ಇಲ್ಲಿರುವಂತ ಆಕ್ಸಿಸ್ ಇಂದ ಸೆಂಟರ್ ಆಫ್ ಗ್ರಾವಿಟಿಗೆ ಏನ್ ಡಿಸ್ಟೆನ್ಸ್ ಇರುತ್ತೆ ಅದನ್ನ ಎಕ್ಸ್ ಅಂತ ಕರಿತೀವಿ. ಸೊ ಏನು ವ್ಯಾಲ್ಯೂ? ಎಕ್ಸ್ ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಆರ್. ಸೊ ಆರ್ ಅಂದ್ರೇನು? ರೇಡಿಯಸ್. ರೇಡಿಯಸ್ ಎಷ್ಟಿದೆ ನಮಗೆ? 50. ನೆಕ್ಸ್ಟ್ ವೈ ನ ಕಂಡುಹಿಡಿಬೇಕು. ಸೊ ಇಲ್ಲಿಂದ ಎಕ್ಸ್ ಆಕ್ಸಿಸ್ ಗೆ ಇರುವಂತ ಡಿಸ್ಟೆನ್ಸ್, ಸೆಂಟರ್ ಆಫ್ ಗ್ರಾವಿಟಿ ಜಿ ಇಂದ ಎಕ್ಸ್ ಆಕ್ಸಿಸ್ ಗೆ ಇರುವಂತ ಡಿಸ್ಟೆನ್ಸ್. ಸೊ ಅದಕ್ಕೆ ಏನಾಗುತ್ತೆ? ಈ ಕೋನಿನ ಹೆಮಿಸ್ಪಿಯರಿನ ರೇಡಿಯಸ್ ಕೂಡ ಆಡ್ ಆಗುತ್ತೆ 50. ಹೆಮಿಸ್ಪಿಯರಿನ ಹೈಟ್ ಮತ್ತೆ ರೇಡಿಯಸ್ ಎರಡು ಕೂಡ ಸೇಮ್ ಅಲ್ವಾ? ಸೊ ಹೆಮಿಸ್ಪಿಯರಿನ ಹೈಟ್ ಪ್ಲಸ್ ಇನ್ನ ಉಳಿದಿರುವಂತದ್ದು ಇಲ್ಲಿವರೆಗೂ ಬಂತು 50. ನೆಕ್ಸ್ಟ್ 50 ಇಂದ ಇಲ್ಲಿಗೆ ಇರುವಂತ ಡಿಸ್ಟೆನ್ಸ್ ಎಷ್ಟು? h/4. ನೋಡಿ h/4 ನ ಆಡ್ ಮಾಡಬೇಕು. h/4 ಪ್ಲಸ್ h/4 ಏನಾಗುತ್ತೆ? 50 ಪ್ಲಸ್ ಹೈಟ್ ಎಷ್ಟು? ಈಕ್ವಲ್ 200 divided by 4, which is 5 4s are 20. 200 plus 200 divided by 4 andre 400 divided by 4, which is equal to 100. So y value ಏನಾಯಿತು? 100. ಈಗ ವಿ ಎಕ್ಸ್ ಅನ್ನ ಕಂಡುಹಿಡಿಯಬೇಕು. ವಿ ಎಕ್ಸ್ ಅಂದ್ರೆ ವಿ ಇಂಟು ಎಕ್ಸ್ ಏನಾಗುತ್ತೆ? ವ್ಯಾಲ್ಯೂ 52333.33 into 50, which is equal to 26166.5. ಸೊ ಪಾಯಿಂಟ್ಸ್ ನೆನಪಿರಲಿ, ನೀಟಾಗಿ ಕ್ಯಾಲ್ಕುಲೇಟರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು, ಇಲ್ಲಾಂದ್ರೆ ಪ್ರಾಬ್ಲಮ್ ಫುಲ್ ರಾಂಗ್ ಆಗ್ತಾ ಹೋಗುತ್ತೆ. ಈಗ y ನ ಕಂಡುಹಿಡಿಬೇಕು. ಸೊ ಇಂಟು 100 ಅಂತಂದ್ರೇನು? 2 ಪಾಯಿಂಟ್ ಶಿಫ್ಟ್ ಆಗುತ್ತೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನು ವ್ಯಾಲ್ಯೂ ಬರುತ್ತೆ? 52333. 2 ಪಾಯಿಂಟ್ ಶಿಫ್ಟ್ ಆಗುತ್ತೆ ಇಂಟು 2 zeros ಅಲ್ವಾ? ಸೊ 33 ವಿ ವೈ ವ್ಯಾಲ್ಯೂ ಸಿಕ್ತು. ಸೊ ದೊಡ್ಡ ಆನ್ಸರ್ ಬರುತ್ತೆ, ನೆನಪಿರಲಿ. ನೆಕ್ಸ್ಟ್ ಹೆಮಿಸ್ಪಿಯರ್ ನೋಡ್ತಾ ಹೋಗೋಣ. ಸೊ ಹೆಮಿಸ್ಪಿಯರಿನ ಹೆಕ್ಸ್. ಸೊ ಹೆಮಿಸ್ಪಿಯರ್ ನ ಕನ್ಸಿಡರ್ ಮಾಡ್ಬೇಕಾದ್ರೆ ಸೆಂಟರ್ ಆಫ್ ಗ್ರಾವಿಟಿನ ಚೇಂಜ್ ಮಾಡ್ಕೋಬೇಕು. ಇವಾಗ ಹೆಮಿಸ್ಪಿಯರ್ದು ಡಯಾಗ್ರಾಮ್ ನೋಡಿ. ಸೆಂಟರ್ ಆಫ್ ಗ್ರಾವಿಟಿ ಎಲ್ಲಿರುತ್ತೆ? ಇಲ್ಲಿರುತ್ತೆ, ಈ ಜಾಗದಲ್ಲಿ. ಸೊ ಜಿ. ಸೊ ನನಗೇನ್ ಬೇಕು? ಸೆಂಟರ್ ಆಫ್ ಗ್ರಾವಿಟಿಯಿಂದ ಎಕ್ಸ್ ಆಕ್ಸಿಸ್ ಇರುವಂತ ಡಿಸ್ಟೆನ್ಸ್ ಅಂದ್ರೆ ವರ್ಟಿಕಲ್ ಡಿಸ್ಟೆನ್ಸ್ y ಮತ್ತೆ ಹಾರಿಜಾಂಟಲ್ ಡಿಸ್ಟೆನ್ಸ್ x. ಸೊ ಹಾರಿಜಾಂಟಲ್ ಡಿಸ್ಟೆನ್ಸ್ ಎಲ್ಲಿಂದ? ಜಿ ಇಂದ ಈ y ಆಕ್ಸಿಸ್ ಗೆ ಇರಬೇಕು. ಸೊ x ವ್ಯಾಲ್ಯೂ ಏನು? x ವ್ಯಾಲ್ಯೂ ಇಸ್ ಈಕ್ವಲ್ ಟು r. ಸೊ ರೇಡಿಯಸ್ ಎಷ್ಟು? 50. ಈಗ ಹೆಮಿಸ್ಪಿಯರ್ ಅಂತ ತಗೊಂಡ್ರೆ ಇಲ್ಲಿ ಜಿ ಅಂತ ಇದ್ರೆ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಎಷ್ಟು? 3r/8. ಆದ್ರೆ ನನಗೆ ಬೇಕಾಗಿರುವಂತದ್ದಿಂದ ಈ ಜಿ ಇಂದ ಈ ಎಕ್ಸ್ ಆಕ್ಸಿಸ್ ಇರುವಂತ ಡಿಸ್ಟೆನ್ಸ್, ಜಿ ಇಂದ ಎಕ್ಸ್ ಆಕ್ಸಿಸ್ ಗೆ. ಸೊ ಏನ್ ಮಾಡಬೇಕು? ರೇಡಿಯಸ್, ಪೂರ್ತಿ ರೇಡಿಯಸ್ ಇದು ಅಷ್ಟನ್ನು ಸೇರಿಸಿದ್ರೆ ಫುಲ್ ರೇಡಿಯಸ್ ಆಗುತ್ತಾ? ರೇಡಿಯಸ್ ಮೈನಸ್ 3r/8 ನ ಕಂಡುಹಿಡಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಇರುವಂತ ಡಿಸ್ಟೆನ್ಸ್ ಏನಾಗುತ್ತೆ? r ಮೈನಸ್ 3r/8. ಈಗ ಸಬ್ಸ್ಟಿಟ್ಯೂಟ್ ಮಾಡಿ. r ವ್ಯಾಲ್ಯೂ ಏನಿದೆ ನನಗೆ? 50. ಸೊ 50 ಮೈನಸ್ 3 ಇಂಟು 50/8 ವ್ಯಾಲ್ಯೂ ಏನಾಗುತ್ತೆ? 50 minus 5 3s are 15, 150 divided by 8, 5 8s are 40, 400 minus 150 divided by 8 ಅಂತಂದ್ರೆ 250 divided by 8, 250 divided by 8, so 31.25. ಈಗ ವಿ ಎಕ್ಸ್ ಅಂದ್ರೆ ಇದು ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡಬೇಕು. 261,666.66 ಇಂಟು 50 ಏನಾಗುತ್ತೆ? 1308333. ನೆಕ್ಸ್ಟ್ ಇದು ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ವಿ ವೈ ಸಿಗುತ್ತೆ.
261,666.66 into 31.25. So value ಏನಾಗುತ್ತೆ 817708.3.12. ಈಗ ಈ ಫಾರ್ಮುಲಾಗಳನ್ನ ನೋಟ್ ಮಾಡ್ಕೊಂಡು ಇಟ್ಕೊಂಡಿರಿ, ಯಾವ ಪ್ರಾಬ್ಲಮ್ ಬಂದ್ರೂ ಈ ಫಾರ್ಮುಲಾಗಳನ್ನ ಯೂಸ್ ಮಾಡ್ಕೊಂಡು ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಏನಿಲ್ಲ, ಇದು ಪ್ರಾಬ್ಲಮ್ ಈಸಿಯಾಗಿ ಮಾಡ್ಬೋದು. ಆದ್ರೆ ಏನು ಅಂದ್ರೆ ಡೆಸಿಮಲ್ ವ್ಯಾಲ್ಯೂಸ್ ಮತ್ತೆ ಬಿಗ್ ನಂಬರ್ಸ್ ಬರೋದ್ರಿಂದ ಒಂಚೂರು ಕಷ್ಟ ಅನ್ಸುತ್ತೆ ಅಷ್ಟೇ. ಈಗ ಕೊಟ್ಟಿರುವಂತಹ ಫುಲ್ ನಮ್ಮ ಸಿಸ್ಟಮ್ಗೆ ಸೆಂಟರ್ ಆಫ್ ಗ್ರಾವಿಟಿನ ಕಂಡುಹಿಡಿಯಬೇಕು. ಸೊ ಸೆಂಟರ್ ಆಫ್ ಗ್ರಾವಿಟಿ G is equal to x bar, y bar. x bar ವ್ಯಾಲ್ಯೂನ ಕಂಡುಹಿಡಿಯೋದು x bar is equal to Vx summation of Vx divided by summation of V. Next, y bar is equal to summation of Vy divided by summation of V. ಈಗ ಇವೆರಡರದ್ದು ಕೂಡ ಸಮೇಷನ್ ಮಾಡಬೇಕು ಇವೆರಡನ್ನ. ಸೊ 523333.33 ಪ್ಲಸ್ 261,666.66. ಸೊ ಫೈನಲ್ ಏನು ಬರುತ್ತೆ 784,999.99. ಈಗ Vx ಸಮೇಷನ್ ಆಫ್ Vx ಕೊಡಬೇಕು, ಸಮೇಷನ್ ಆಫ್ Vy ಕೊಡಬೇಕು. ಸಮೇಷನ್ ಆಫ್ Vx ಏನಾಗುತ್ತೆ 261,666.5 ಪ್ಲಸ್ 130,83333 which is equal to 39,249,999.5. ಸೊ ಇದು ಸಮೇಷನ್ ಆಫ್ Vx. ಸಮೇಷನ್ ಆಫ್ Vy ಏನಾಗುತ್ತೆ 52333333 ಪ್ಲಸ್ 817,083.12. ಸೊ ಇದರ ವ್ಯಾಲ್ಯೂ ಏನಾಗುತ್ತೆ 60510416.12. ಸೊ ಇದನ್ನ ಮೈನಸ್ 10 ಪವರ್ ಮೈನಸ್ 10 ಪವರ್ ಪ್ಲಸ್ ಆ ರೀತಿನೂ ಕೂಡ ಬರೀತಾರೆ. ಈ ರೀತಿ ಬರ್ಕೊಂಡ್ರೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಅವಾಗ ಏನಾಗುತ್ತೆ ಕನ್ಫ್ಯೂಷನ್ಸ್ ಅವಾಯ್ಡ್ ಆಗ್ತಾ ಹೋಗುತ್ತೆ. ಇವಾಗ ಯಾವುದು ಕನ್ಸಿಡರ್ ಮಾಡಬೇಕು, ಸಮೇಷನ್ ಆಫ್ Vx ಬೈ ಸಮೇಷನ್ ಆಫ್ V. ಸಮೇಷನ್ ಆಫ್ Vx ವ್ಯಾಲ್ಯೂ ಏನಿದೆ 39249999.5 ಡಿವೈಡೆಡ್ ಬೈ ಸಮೇಷನ್ ಆಫ್ V ವ್ಯಾಲ್ಯೂ 784,999.99. ನೆಕ್ಸ್ಟ್ ಸಮೇಷನ್ ಆಫ್ Vy. ಸೊ Vy ಇದು ಸಮೇಷನ್ ಎಷ್ಟು 60510416.12 ಡಿವೈಡೆಡ್ ಬೈ ಸಮೇಷನ್ ಆಫ್ V 784,999.99. ಸೊ ಇವೆರಡನ್ನ ಡಿವೈಡ್ ಮಾಡಿದ್ರೆ ಏನು ಆನ್ಸರ್ ಬರುತ್ತೆ, G is equal to 50 mm. ಸೊ x ಬಾರ್ ವ್ಯಾಲ್ಯೂ ಏನು ಬರುತ್ತೆ, ಇವೆರಡನ್ನು ಡಿವೈಡ್ ಮಾಡಿದ್ರೆ 50 mm, ಅಪ್ರಾಕ್ಸಿಮೇಟ್ 50 mm, ರೌಂಡ್ ಫಿಗರ್ ಮಾಡಿ 50 mm, 77 mm. mm ಅಂದ್ರೇನು ಮಿಲಿಮೀಟರ್. ಸೊ ರೌಂಡ್ ಅಪ್ ಮಾಡಿಬಿಟ್ಟು ಫೈನಲ್ ವ್ಯಾಲ್ಯೂನ ಬರೀರಿ. ಸೊ ಸೆಂಟರ್ ಆಫ್ ಗ್ರಾವಿಟಿಲಿ ಏನು ದೊಡ್ಡ ನಂಬರ್ಸ್ ಬರುತ್ತೆ ಅಷ್ಟೇ, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿರ್ತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.